ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನೋಡೋದು ತುಲಾರಾಶಿಯವರ ದಿನನಿತ್ಯ ಜೀವನ, ಲಾಭನಷ್ಟ, ಪರಿಹಾರ ಮತ್ತು ಗುಣಗಳು. ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನೋಡೋದು ತುಲಾರಾಶಿಯವರ ಜೀವನ ಹೇಗಿರುತ್ತದೆ, ಅವರ ದಿನನಿತ್ಯ ಜೀವನ, ಲಾಭನಷ್ಟಗಳು ಹಾಗೂ ಅವರ ಜೀವನದಲ್ಲಿ ಯಶಸ್ಸು ಪಡೆಯಲು ಏನು ಮಾಡಬೇಕು ಎಂಬುದನ್ನು. ದಿನನಿತ್ಯ ಜೀವನ ಹೇಗಿರುತ್ತದೆ? ತುಲಾರಾಶಿಯವರು ಸಾಮಾನ್ಯವಾಗಿ ಸಮತೋಲನವನ್ನು ಇಷ್ಟಪಡುತ್ತಾರೆ. ಇವರ ಜೀವನದಲ್ಲಿ ಶಾಂತಿ ಮತ್ತು ಸಮಾಧಾನ ಮುಖ್ಯ. ಇವರು ಬೆಳಿಗ್ಗೆ ಎದ್ದ ಕೂಡಲೇ ದಿನವನ್ನು ಪ್ಲಾನ್ ಮಾಡುತ್ತಾರೆ. ಯಾವ ಕೆಲಸ ಯಾವ ಸಮಯದಲ್ಲಿ ಮಾಡಬೇಕು ಎಂದು ಯೋಚಿಸಿ ಕ್ರಮವಾಗಿ ಕೆಲಸ ಮಾಡುತ್ತಾರೆ. ಇವರು ಎಲ್ಲರ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಮಾತನಾಡುವ ಗುಣ ಹೊಂದಿರುತ್ತಾರೆ. ಅವರ ಮಾತಿನಲ್ಲಿ ಸೌಮ್ಯತೆ ಇರುತ್ತದೆ. ಅದರಿಂದ ಜನರು ಇವರನ್ನು ಬೇಗ ನಂಬುತ್ತಾರೆ. ಆದರೆ ಒಂದು ಸಮಸ್ಯೆ ಏನೆಂದರೆ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ವಲ್ಪ ಗೊಂದಲವಾಗುತ್ತದೆ. ಇದರಿಂದ ಕೆಲವೊಮ್ಮೆ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾರೆ. ತುಲಾರಾಶಿಯವರ ಲಾಭಗಳು. ತುಲಾರಾಶಿಯವರಿಗೆ ಹಲವಾರು ಒಳ್ಳೆಯ ಗುಣಗಳಿವೆ. ಜನರ ಜೊತೆ ಬೆರೆಯುವ ಶಕ್ತಿ, ಒಳ್ಳೆಯ ಮಾತುಗಳಿಂದ ಇತರರನ್ನು ಆಕರ್ಷಿಸುವ ಗುಣ, ನ್ಯಾಯಬುದ್ಧಿ, ಸರಿ ತಪ್ಪು ಗೊತ್ತಾಗುತ್ತದೆ, ಕಲೆ, ಸಂಗೀತ, ಬಿಸಿನೆಸ್ ಕ್ಷೇತ್ರಗಳಲ್ಲಿ ಉತ್ತಮ ಅವಕಾಶ. ಇವರು ಹಣ ಸಂಪಾದನೆ ಮಾಡಬಹುದು, ಆದರೆ ಅದನ್ನು ಉಳಿಸಿಕೊಳ್ಳುವುದು ಮುಖ್ಯ. ಸರಿಯಾದ ಯೋಜನೆಯಿದ್ದರೆ ಇವರಿಗೆ ಜೀವನದಲ್ಲಿ ದೊಡ್ಡ ಯಶಸ್ಸು ಸಿಗುತ್ತದೆ. ವಾರ್ನಿಂಗ್: ನಷ್ಟಗಳು ಮತ್ತು ಸಮಸ್ಯೆಗಳು. ಇವರಿಗೆ ಕೆಲವು ದುರ್ಬಲತೆಗಳೂ ಇವೆ. ಹೆಚ್ಚು ಯೋಚಿಸುವ ಸ್ವಭಾವ, ನಿರ್ಧಾರ ತೆಗೆದುಕೊಳ್ಳುವಲ್ಲಿ ವಿಳಂಬ, ಇತರರ ಮೇಲೆ ಹೆಚ್ಚು ನಂಬಿಕೆ, ಹಣ ಉಳಿಸಿಕೊಳ್ಳುವಲ್ಲಿ ಕಷ್ಟ. ಇವುಗಳಿಂದ ಜೀವನದಲ್ಲಿ ಸಣ್ಣ ಸಣ್ಣ ನಷ್ಟಗಳು ಆಗಬಹುದು. ಮೆಡಿಟೇಷನ್: ಸಮಸ್ಯೆಗೆ ಪರಿಹಾರಗಳು. ತುಲಾರಾಶಿಯವರು ತಮ್ಮ ಜೀವನವನ್ನು ಉತ್ತಮಗೊಳಿಸಲು ಈ ಪರಿಹಾರಗಳನ್ನು ಪಾಲಿಸಬಹುದು. ಪ್ರತಿದಿನ ಬೆಳಿಗ್ಗೆ ಧ್ಯಾನ ಮಾಡಬೇಕು. ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ತಡ ಮಾಡಬಾರದು. ಅನಗತ್ಯ ಖರ್ಚು ಕಡಿಮೆ ಮಾಡಬೇಕು. ಒಳ್ಳೆಯ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಪ್ರತಿದಿನ ಸ್ವಲ್ಪ ಸಮಯ ದೇವರ ಧ್ಯಾನ ಅಥವಾ ಪ್ರಾರ್ಥನೆಗೆ ಕೊಡುವುದು ಉತ್ತಮ. ಇದನ್ನು ಮಾಡಿದರೆ ಜೀವನದಲ್ಲಿ ಶಾಂತಿ ಮತ್ತು ಯಶಸ್ಸು ಹೆಚ್ಚಾಗುತ್ತದೆ. ಇಮೋಜಿ: ತುಲಾರಾಶಿಯವರ ಗುಣಗಳು. ತುಲಾರಾಶಿಯವರು ತುಂಬಾ ಒಳ್ಳೆಯ ಮನಸ್ಸಿನವರು. ಹಾರ್ಟ್ ಎಮೋಜಿ: ಸಹಾಯ ಮಾಡುವ ಗುಣ, ಪ್ರೀತಿ ಮತ್ತು ಕಾಳಜಿ, ಸೌಂದರ್ಯವನ್ನು ಇಷ್ಟಪಡುವವರು, ಎಲ್ಲರನ್ನೂ ಸಮಾನವಾಗಿ ನೋಡುತ್ತಾರೆ. ಇವರ ಈ ಗುಣಗಳಿಂದ ಸಮಾಜದಲ್ಲಿ ಗೌರವ ಪಡೆಯುತ್ತಾರೆ. ಜನರ ಫೋಟೋ. ಕೊನೆಯ ಮಾತು: ತುಲಾರಾಶಿಯವರು ತಮ್ಮ ದುರ್ಬಲತೆಗಳನ್ನು ಸರಿಪಡಿಸಿಕೊಂಡರೆ ಅವರ ಜೀವನ ತುಂಬಾ ಸುಂದರವಾಗುತ್ತದೆ. ಅವರು ದೊಡ್ಡ ಸಾಧನೆ ಮಾಡಬಹುದು. ಇಮೋಜಿ: ನಂಬಿಕೆ ಪ್ಲಸ್ ಶ್ರಮ ಈಕ್ವಲ್ಸ್ ಯಶಸ್ಸು. ಇದು ತುಲಾರಾಶಿಯವರ ಮಂತ್ರವಾಗಿರಲಿ. ಇಮೋಜಿ: ಈ ರೀತಿಯ ಇನ್ನಷ್ಟು ರಾಶಿ ಮಾಹಿತಿ ಬೇಕಾದರೆ ಲೈಕ್ ಮಾಡಿ. ಇಮೋಜಿ: ನಿಮ್ಮ ರಾಶಿ ಯಾವುದು ಎಂದು ಕಮೆಂಟ್ನಲ್ಲಿ ಹೇಳಿ. ಇಮೋಜಿ: ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನೀವು ಬಯಸಿದರೆ ನಾನು ಇದೇ ಥರ ಥಂಬ್ನೇಲ್ ಟೆಕ್ಸ್ಟ್ ಪ್ಲಸ್ ಡಿಸ್ಕ್ರಿಪ್ಷನ್ ಪ್ಲಸ್ ಹ್ಯಾಶ್ಟ್ಯಾಗ್ಗಳನ್ನು ಕೊಡುತ್ತೇನೆ. ಇಮೋಜಿ.